ಇಲ್ಲಿ ಗಣೇಶ ಕೂರಿಸ್ಕೊಂಡು ಮುಂದಿನ ಪೀಳಿಗೆಗೆ ಏನಾದರೂ ಗೊತ್ತಾಗಬೇಕು, ಪೂರ್ವಕರು ಏನು ಮಾಡ್ತಾಯಿದ್ರು ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಬರ್ತೀರಿ. ಬೇರೆಯವರೆಲ್ಲ ಸೆಟ್ಟೆಲ್ಲ ಹಾಕ್ಕೊಳ್ತಾರೆ, ಅದರಲ್ಲಿ ಅಷ್ಟು ಮಜಾ ಸಿಕ್ಕಲ್ಲ. ಇವರು ಒಂದು 15 ದಿವಸದ ಮುಂಚೆಯಿಂದ ಚಪ್ರದ ಪೂಜೆಯಿಂದ ಹಿಡಿದು ಭಾದ್ರಪದ ಮಾಸದಲ್ಲಿ ಬರುವಂತಹ ಗಣಪತಿಯ ಉತ್ಸವ ಅಂತಂದ್ರೆ ಸಾಕು, ಎಲ್ಲರೂ ಕುಣಿದು ಕುಪ್ಪಳಿಸುವಂತಹ ಸಂಭ್ರಮ ಸಡಗರದಿಂದ ಗಣಪತಿ ಹಬ್ಬವನ್ನ ದೇಶದಾದ್ಯಂತ ಆಚರಿಸ್ತೇವೆ. ವಿಶೇಷವಾಗಿ ವಿಘ್ನ ನಿವಾರಕ, ಮೂಷಿಕ ವಾಹನ, ವಿಘ್ನೇಶ್ವರ, ಗಣಪತಿ ಬಪ್ಪ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ಮೊದಲನೆಯ ಪೂಜಿತ ಗಣಪತಿ ಹಬ್ಬವನ್ನು ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರದಿಂದ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಹಾಗೆಯೇ ಎತ್ತರದ ಗಣಪತಿಗಳನ್ನು ಕೂರಿಸಿ ಆರಾಧಿಸುವಂಥವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಒಂದು ಸಂಸ್ಕೃತಿಗಾಗಿ ಈ ಒಂದು ಸಂಸ್ಕೃತಿ ಮುಂದಿನ ಪೀಳಿಗೆಗೂ ಹೋಗಬೇಕು, ಹಾಗೆ ಆ ಪೀಳಿಗೆಯವರು ಕೂಡ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಹಬ್ಬವನ್ನು ಆಚರಿಸಬೇಕು ಅನ್ನುವಂಥ ವರ್ಗವೇ ಒಂದಿರುತ್ತೆ. ಆಡಂಬರದಿಂದ ಮಾಡೋದಷ್ಟೇ ಅಲ್ಲ, ಶ್ರದ್ಧಾ ಭಕ್ತಿಯಿಂದ ಸಂಭ್ರಮ ಸಡಗರದಲ್ಲಿ ಆಚರಿಸಿದಾಗ ಸಹಜವಾಗಿ ಅಲ್ಲಿನ ಆ ಯುವ ಮಂಡಳಿಗಳು ಮತ್ತು ಭಕ್ತರಲ್ಲಿ ಇನ್ನಷ್ಟು ಪ್ರೋತ್ಸಾಹ ಬರುತ್ತೆ. ಹಾಗೆಯೇ ಇನ್ನಷ್ಟು ಶ್ರದ್ಧಾ ಭಕ್ತಗಳಿಂದ ಗಣಪತಿಯ ಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿರುವಂತಹ ದ್ರೌಪದಮ್ಮ ಫೈರಿಂಗ್ ವಾರಿಯರ್ಸ್ ಅಂದರೆ DF ವಾರಿಯರ್ಸ್ ವತಿಯಿಂದ 25ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಈ ವರ್ಷವೂ ವಿಭಿನ್ನವಾಗಿ ಆಯೋಜನೆಗೊಂಡಿತ್ತು. ಮಿತ್ರರಾದಂತಹ ಮಾರುತಿ, ರಂಜಿತಾ, ಚಂದ್ರಕ್ಕ, ಮಾಮಿ, ಗಿರೀಶ್ ಸೇರಿದಂತೆ ಹಲವರ ಸಹಕಾರದಿಂದ ಕಳೆದ 25 ವರ್ಷಗಳಿಂದಲೂ ಕೂಡ ಈ ಒಂದು ಗಣಪತಿ ಉತ್ಸವವನ್ನು ಆಚರಿಸುತ್ತಾರೆ. ಈ ಬಾರಿ ವಿಶೇಷವಾಗಿ ಯಾವುದೇ ಪ್ರಕೃತಿ ವಿಕೋಪ ಬಂದರೂ ಕೂಡ ಆ ದೇವಾಲಯಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗಲಿಲ್ಲ. ಅಂದರೆ ಅದುವೇ ಕೇದಾರನಾಥ ದೇವಾಲಯದ ಮಾದರಿಯಲ್ಲಿ ಸೆಟ್ ಹಾಕಿ ಆ ಒಂದು ದೇವಾಲಯದಲ್ಲಿ ಅಂದರೆ ಆ ಸೆಟ್ನಲ್ಲಿ ಮಾರ್ಕಂಡೇಯ ರೀತಿಯ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷವಾಗಿ ಈ ಒಂದು ಉತ್ಸವವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಪ್ರತಿನಿತ್ಯವೂ ಕೂಡ ವಿಭಿನ್ನವಾದಂತಹ ಕಾರ್ಯಕ್ರಮಗಳು ಮೂಡಿ ಬಂದವು. ಮಕ್ಕಳೇ ಅದ್ಭುತವಾದಂತಹ ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಕೂಡ ನೀಡಿದರು. ಹಾಗೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಭಕ್ತರುಗಳು ಮತ್ತು ಈ ಯುವಕ ಮಂಡಳಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಗಣಪತಯೇ ನಮೋ ನಮಃ. ಹೌದು, ಹೊಸಕೋಟೆ ಪಟ್ಟಣದಲ್ಲಿನ ಮೇಲುಪೇಟೆಯ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಈ ಬಾರಿ ಕೇದಾರನಾಥ ದೇಗುಲದ ಮಾದರಿಯಲ್ಲೇ ಸೆಟ್ ಹಾಕಿ ಮಾರ್ಕಂಡೇಯ ರೀತಿಯ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಭಿನ್ನವಾಗಿ ದ್ರೌಪದಮ್ಮ ಫೈರಿಂಗ್ ವಾರಿಯರ್ಸ್ ವತಿಯಿಂದ ಈ ಒಂದು ಗಣೇಶೋತ್ಸವ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಎಲ್ಲ ವರ್ಗದವರು ಅಂದರೆ ಎಲ್ಲ ವಯೋಮಾನದ ಮಕ್ಕಳು
ಅದ್ಭುತವಾದಂಥ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನೀಡಿದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಸಮೇತಾಗೆ ಥ್ಯಾಂಕ್ ಯು ಸಮೀರ್. ವರ್ಷದ ಗಣೇಶೋತ್ಸವಕ್ಕೆ ಬಂದಿದ್ದ ಮುಖ್ಯ ಅತಿಥಿಗಳಿಗೆ ಬನ್ನಿ ಜೋರ. ವರ್ಷದ ಗಣೇಶೋತ್ಸವಕ್ಕೆ ಬಂದಿದ್ದ ಮುಖ್ಯ ಅತಿಥಿಗಳಿಗೆಲ್ಲ ಬನ್ನಿ ಜೋರದ ಚಪ್ಪಾಳೆ ಮೂಲಕ ಇದು ಮೇಲಿನಪೇಟೆ ಧರ್ಮರಾಯ ದೇವಸ್ಥಾನ ರಸ್ತೆಯಲ್ಲಿ ನಮ್ಮ ಹುಡುಗರು ದ್ರೌಪದಮ್ಮ ಫೈರಿಂಗ್ ವಾರಿಯರ್ಸ್ DF ವಾರಿಯರ್ಸ್ ಹುಡುಗರು 25 ವರ್ಷದಿಂದ ಇಲ್ಲಿ ಗಣೇಶ ಕೂರಿಸ್ಕೊಂಡು ಭಯ ಭಕ್ತಿಯಿಂದ ಪೂಜೆ ಮಾಡ್ತಾ ಗಣೇಶ ವಿಸರ್ಜನೆ ಮಾಡ್ತಾರೆ. ಇವಾಗ ಈ ಒಂದು ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದಾರೆ. ಇದು ತುಂಬ 25ನೇ ವರ್ಷ ಆದ್ದರಿಂದ ತುಂಬ ಅದ್ಧೂರಿಯಾಗಿ ಮಾಡಬೇಕಂತ ಎಲ್ಲ ಹುಡುಗರು ಕಷ್ಟಪಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಹುಡುಗರಿಗೂ ನಾನು ಇದರಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಸೆಟ್ಟು ಕೂರಿಸಿ ಅದು ಕೂರಿಸಿ ಮಾಡಿಸ್ತಾರೆ. ಇವರೇ ಮಾಡಿರೋದು. ಇವರೆಲ್ಲ ಕಷ್ಟ ಬಿದ್ದು ಮಾಡಿದ್ದಾರೆ. ಈ ಒಂದು ಫಲ ಅವ್ರಿಗೆ ಸಿಕ್ಕಲಿ ಅಂದ್ಬಿಟ್ಟು ನಾನು ಈ ಮುಖಾಂತರ ಹೇಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಹೊಸಕೋಟೆ ಪಟ್ಟಣದಿಂದ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತರುಗಳು ಭಾಗವಹಿಸಿದ್ದರು. ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ವಿಭಿನ್ನವಾದಂಥ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಕ್ತರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಾವು 25 ವರ್ಷದಿಂದ ಗಣೇಶ ಕೂರಿಸ್ಕೊಂಡ್ಬರ್ತಾಯಿದ್ದೀವಿ. ನಾವು ಬೇರೆಯವ್ರ ಥರ ದೊಡ್ಡ ಗಣೇಶ ಎತ್ಕೊಂಬಂದು ಕೂರಿಸೋದು ಆ ಥರ ಅಲ್ಲ. ನಾವು ಮುಂದಿನ ಪೀಳಿಗೆಗೆ ಏನಾದರೂ ಗೊತ್ತಾಗಬೇಕು, ಪೂರ್ವಕರು ಏನು ಮಾಡ್ತಾಯಿದ್ರು ಏನು ಅಂತ ಗೊತ್ತಾಗಬೇಕು. ಅದಕ್ಕೆ ವರ್ಷ ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಬರ್ತೀರಿ. ಒಂದು 3 ವರ್ಷ ಹಿಂದೆ ರಾಮ ಸೇತುವೆ ಮಾಡಿದ್ರಿ, ಹೋದ ವರ್ಷ ದಶಾವತಾರ ಮಾಡಿದ್ರಿ, ಈ ವರ್ಷ ಮಾರ್ಕಂಡೇಯ ಕಾನ್ಸೆಪ್ಟ್ ಮಾಡಿದ್ವಿ. ಇದು ಕೇದಾರ್ನಾಥ್ ಸೆಟ್ ಥರ ನಾವೇ ಮಾಡಿರೋದು, ಬೇರೆಯವ್ರ ಥರ ನಾವೇನು ಸೆಟ್ಟೆಲ್ಲ ತಂದಾಕಲ್ಲ. ಇನ್ನೊಂದು ಮಾರ್ಕಂಡೇಯ ಏನಂದರೆ ದೇವ್ರನ್ನ ಪೂಜೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದರೂ ನಮ್ಮನ್ನ ಬಿಟ್ಕೊಡಲ್ಲ ಅಂತ ಒಂದು ಪದ್ಧತಿ. ಅದನ್ನು ಮಕ್ಕಳಿಗೆಲ್ಲ ತೋರಿಸ್ಬೇಕು. ಇವಾಗ ಸ್ಕೂಲಲ್ಲೆಲ್ಲ ಏನು ಹೇಳ್ಕೊಡಲ್ಲ. ಅದರಿಂದ ನಾವು ಈ ಥರ ಆದರೂ ಕೂರಿಸಿದ್ರೆ ಮಕ್ಕಳು ಬರೋರ ತಂದೆ ತಾಯಿನ ಕೇಳ್ತಾರೆ ಏನು ಕೂರಿಸಿದ್ದಾರೆ ಏನು ಅಂತ. ಅದರಿಂದ ಗೊತ್ತಾಗುತ್ತೆ. ಒಂದು ಇವಾಗ ಇರೋ ಜನ್ರೇಷನ್ಗೆ ಏನು ದೇವ್ರಗಳ ಬಗ್ಗೆ ಅಷ್ಟು ಭಕ್ತಿ ಎಲ್ಲ ಕಡಿಮೆ ಆಗಿದೆ. ಆದ್ದರಿಂದ ನಾವು ಈ ಥರ ಕಾನ್ಸೆಪ್ಟ್ ಮಾಡಿಕೊಂಡು 25 ವರ್ಷದಿಂದ ನಮ್ಮ ಅಣ್ಣವ್ರು ಕೂರಿಸ್ಕೊಂಬಂದಿದ್ರು. ಇವಾಗ ನಾವು ಕಂಟಿನ್ಯೂ ಮಾಡ್ತಾಯಿದ್ರಿ. ಇವಾಗ 12 ದಿವಸ ಕೂರಿಸ್ತಾಯಿದ್ರಿ. ಈ ವರ್ಷ ಒಂದೊಂದು ದಿವಸ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ಈ ಸತಿ ರಸಮಂಜರಿ ಕಾರ್ಯಕ್ರಮ, ಉತ್ಲಕಾಯಿ, ರಂಗೋಲಿ ಕಾಂಪಿಟೇಷನು ಎಲ್ಲ ಮಾಡಿದ್ದೀರಿ. ಅದರಿಂದ 11 ದಿವಸ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಸರ್. ಹೌದು, ಹೊಸಕೋಟೆ ದ್ರೌಪದಮ್ಮ ದೇವಾಲಯದ
ರಸ್ತೆಯಲ್ಲಿರ್ತಕ್ಕಂತಹ ಇಲ್ಲಿ ದ್ರೌಪದಮ್ಮ ಫೈರಿಂಗ್ ವಾರಿಯರ್ಸ್ ವತಿಯಿಂದ ಈ ಒಂದು ಉತ್ಸವ ಕಳೆದ 25 ವರ್ಷಗಳಿಂದ ನಡೆಯುತ್ತಿದೆ. ಈ ಬಾರಿಯೂ ಕೂಡ ವಿಜೃಂಭಣೆಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಪೇಟೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ನಾವು. ಪ್ರತಿ ವರ್ಷ ಇಲ್ಲಿ ಡಿಫ್ರೆಂಟಾಗಿ ಗಣೇಶನ ಇಕ್ತಾರೆ. ಪ್ರತಿ ವರ್ಷವೂ ಏನಾದರೂ ಒಂದು ಹೊಸ ಕಾನ್ಸೆಪ್ಟನ್ನ ತೊಗೊಂಬರ್ತಾರೆ. ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹೊಸಕೋಟೆಯಲ್ಲಿ ನಾವು ನೋಡಿರೋ ಥರ ಕಷ್ಟಪಟ್ಟು ಮಾಡೋದಂದರೆ ಈ DF ವಾರಿಯರ್ಸೇ ಇರೋದು. ಬೇರೆಯವರೆಲ್ಲ ಸೆಟ್ಟೆಲ್ಲ ಹಾಕ್ಕೊಳ್ತಾರೆ, ಅದರಲ್ಲಿ ಅಷ್ಟು ಮಜಾ ಸಿಕ್ಕಲ್ಲ. ಇವರು ಒಂದು 15 ದಿವಸದ ಮುಂಚೆಯಿಂದ ಚಪ್ರದ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮನೂ ಎಲ್ಲ ಹುಡುಗರು ಒಟ್ಟಾಗಿ ಸೇರಿ ಒಂದು ಒಗ್ಗಟ್ಟಿಂದ ಗಣೇಶನ ಇಕ್ತಾರೆ. ನಾವು ಚಿಕ್ಕ ಮಕ್ಕಳಿಂದನೂ ನೋಡ್ಕೊಂಬಂದಿದ್ದೀವಿ. ಎಲ್ಲ ಹತ್ರನೂ ಗಣೇಶ ಡಿಫ್ರೆಂಟ್ ಆಗಿರೋದು. ಆದರೆ ಇವರು ಒಂಥರ ಒಂದು ಸರಿ ಧರ್ಮಸ್ಥಳ ಗಣೇಶ ಇಕ್ಕಿದ್ರು, ಇನ್ನೊಂದು ಸರಿ ಬಂದು ರಾಮದ ಇಕ್ಕಿದ್ರು, ಇನ್ನೊಂದು ಸರಿ ಬಂದು ಹಂಗೆ ದಶಾವತಾರದ ಇಕ್ಕಿದ್ರು. ಹಂಗೆ ಡಿಫ್ರೆಂಟ್ ಪ್ರತಿ ವರ್ಷವೂ ಎಲ್ಲರೂ ಒಂದೇ ಥರ ಇಕ್ಕಿದ್ರೆ ಇವ್ರು ಮಾತ್ರ ಡಿಫ್ರೆಂಟಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಇಲ್ಲಿರೋರು ಎಲ್ಲರೂ ಅಷ್ಟೇ, ಎಲ್ಲ ಸುತ್ತಮುತ್ತ ಮನೆಯವರು ಅವ್ರಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ ಅಷ್ಟು ಯಾವಾಗಲೂ ಕೆಲಸ ಮಾಡಿಕೊಂಡು ಜೋಶಾಗಿ ಒಂದು ಏರಿಯಾಗೆ ಒಂಥರ ಹೊಸ ಹಬ್ಬ ಥರ ಮಾಡ್ತಾರೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇದೇ ಥರ ನಾವು ಯಾವಾಗಲೂ ಇನ್ನೂ ಜಾಸ್ತಿ ಇದೇ ಥರ ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟ್ಸಲ್ಲಿ ಮಾಡಲಿ ಅಂತ. ಪಟ್ಟಣದಲ್ಲಿ ಹೊಸಕೋಟೆ ಪಟ್ಟಣದಲ್ಲಿ ಮೇಲುಪೇಟೆಯ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು 25ನೇ ವರ್ಷದ ಗಣಪತಿಯ ಉತ್ಸವ ವಿಜೃಂಭಣೆಯಾಗಿ ಮೂಡಿ ಬಂದಿತ್ತು. ಎಲ್ಲ ಭಕ್ತರುಗಳು ಕೂಡ ಪ್ರತಿನಿತ್ಯವೂ ಆಗಮಿಸಿ ಭಗವಂತನಿಗೆ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ಈ ಒಂದು ಕಾರ್ಯಕ್ರಮ ಮಾರುತಿ, ರಂಜಿತಾ, ಚಂದ್ರಕ್ಕ, ಮಾಮಿ, ಗಿರೀಶ್ ಮುಂತಾದವರ ಸಹಕಾರದಿಂದ ನಡೆದಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.